ನಮ್ಮ ಮೆಟ್ರೋ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಿರೋಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಗುಜರಾತಿನ ಅಮೂಲ್ಗೆ ನಮ್ಮ ಮೆಟ್ರೋ ಅವಕಾಶವನ್ನು ನೀಡಿದೆ. ಅಂದರೆ ಅಮೂಲ್ನ ಹಾಲಿನ ಉತ್ಪನ್ನಗಳನ್ನು ಮಾರಾಟವನ್ನು ಮಾಡಲಿಕ್ಕಾಗಿ ನಮ್ಮ ಮೆಟ್ರೋ ಸ್ಟೇಷನ್ನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಅವಕಾಶವನ್ನು ನೀಡಲಾಗಿದೆ ಅಂತೇಳಿ ಈಗಾಗಲೇ ಕೂಡ JDS ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರೋಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ನಂದಿನಿ ಅನ್ನುವಂಥದ್ದು ನಮ್ಮ ಬ್ರ್ಯಾಂಡು, ನಂದಿನಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು. ಆದರೆ ನಂದಿನಿಗೆ ಅವಕಾಶವನ್ನು ಕೊಟ್ಟಿಲ್ಲ, ಗುಜರಾತಿನ ಅಮೂಲ್ಗೆ ಅವಕಾಶವನ್ನು ನೀಡಲಾಗಿದೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ನಾನೀಗಾಗಲೇ ವಿವೇಕಾನಂದ ಮೆಟ್ರೋ ಸ್ಟೇಷನ್ನ ಕೆಳಭಾಗದಲ್ಲಿರುವಂತಹ ಅಮೂಲ್ನ ಹಾಲಿನ ಮಾರಾಟ ಮಳಿಗೆಯ ಕೆಳಭಾಗದಲ್ಲಿದ್ದೀನಿ. ಅಂದರೆ ಸಾಮಾನ್ಯವಾಗಿ JDS ಆಗಿ ಹೇಳ್ತಿರುವಂಥದ್ದು ಏನು ಅಂದರೆ, ಹಿಂದೆ BJP ಸರ್ಕಾರ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ನಂದಿನಿಗೆ ಅವಕಾಶವನ್ನು ಕೊಟ್ಟಿಲ್ಲ, ಅಮೂಲ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಮೂಲ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಮೆಟ್ರೋ ಸ್ಟೇಷನ್ನ 10 ಕಡೆಗಳಲ್ಲಿ ಒಂದು ನಂದಿನಿ ಬೂತ್ಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ, ಅಮೂಲ್ನ ಒಂದು ಬೂತ್ಗಳನ್ನು ತೆಗಿಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಬಗೆಗೆ ಈಗಾಗಲೇ ಕೂಡ DCM ಅವರು ಕೂಡ ಮಾತಾಡಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ JDS ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ನಂದಿನಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು. ನಮ್ಮ ರಾಜ್ಯದಲ್ಲಿ ನಂದಿನಿಗೆ ಇಲ್ಲದ ಅವಕಾಶ ಗುಜರಾತ್ ಮೂಲದ ಅಮೂಲ್ಗೆ ಯಾಕೆ ಅನ್ನುವಂಥದ್ದು ದೃಶ್ಯಗಳಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡದಾದಂಥ ಒಂದು ಅಮೂಲ್ನ ಉತ್ಪನ್ನಗಳ ಅಂದರೆ ಐಸ್ ಕ್ರೀಮ್ ಆಗಿರ್ಬೋದು, ಕೋವಾ ಆಗಿರ್ಬೋದು, ಅಮೂಲ್ನಲ್ಲಿರುವಂತಹ ಎಲ್ಲ ಥರದ ಒಂದು ಉತ್ಪನ್ನಗಳ ಮಾರಾಟ ಮಳಿಗೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಿನ 10 ಮೆಟ್ರೋ ಸ್ಟೇಷನ್ನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಒಂದು ಅಮೂಲ್ನ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ BMRCLನ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, 10 ಮಳಿಗೆಗಳಿಗೆ 7 ಲಕ್ಷ ರೂಪಾಯಿ ಅಂತ 5 ವರ್ಷಕ್ಕೆ ಟೆಂಡರ್ ಆಗಿದೆ. ಯಾವ್ಯಾವ ಕಂಪನಿ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು ಆ ಒಂದು ಕಂಪನಿಗಳಿಗೆ ನಾವು ಟೆಂಡರನ್ನು ಕೊಟ್ಟಿದ್ದೀವಿ, ಅವಕಾಶವನ್ನು ಕೊಟ್ಟಿದ್ದೀವಿ ಅಂತೇಳಿ. ಈ ಬಾರಿಯ ಟೆಂಡರ್ನಲ್ಲಿ ನಂದಿನಿ ಭಾಗಿಯಾಗಿರಲಿಲ್ಲ, ಅಮೂಲ್ ಭಾಗಿಯಾಗಿತ್ತು. 5 ವರ್ಷಕ್ಕೆ ಪ್ರತಿ ತಿಂಗಳಿಗೆ 7 ಲಕ್ಷದಂತೆ 10 ಮಳಿಗೆಗಳನ್ನು ಮೊದಲ ಹಂತದಲ್ಲಿ ನಾವು ನೀಡಿದ್ದೀವಿ. ನಂದಿನಿ ಹಿಂದೆ ಭಾಗಿಯಾಗಿತ್ತು, 3 ಮಳಿಗೆಗಳನ್ನು ನಂದಿನಿಗೂ ಕೂಡ ಕೊಟ್ಟಿದ್ದೀವಿ. ಅಮೂಲ್ ಈ ಬಾರಿ 10 ಮಳಿಗೆಯ ಟೆಂಡರ್ನಲ್ಲಿ ಭಾಗಿಯಾಗಿತ್ತು. ಹಾಗಾಗಿ ಈ ಸರಿ ಅಮೂಲ್ಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಯಾರು ಭಾಗಿಯಾದರೂ ಕೂಡ, ಯಾವುದೇ ಕಂಪನಿ ಭಾಗಿಯಾಗಿದ್ದರೂ ನಮ್ಮ ಟೆಂಡರ್ನಲ್ಲಿ ಹೆಚ್ಚಿನ ಹಣಕ್ಕೆ ಯಾರು ಟೆಂಡರ್ನ ಕೂಗಿರ್ತಾರೋ ಅವರಿಗೆ ನಾವು ಅವಕಾಶವನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಅಮೂಲ್ಗೆ 10 ಮಳಿಗೆಗಳನ್ನು ನೀಡಿರೋದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.